ಹಲೋ ಗುಡ್ ಮಾರ್ನಿಂಗ್. ಈಗ ನಾನು ಎನ್ ಕೆ ಲೆವೆಲ್ 3ನಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಕಾನ್ವರ್ಸೇಷನ್ ಟಾಕ್ ಟೈಪ್ ಕಾರ್ಡ್ ನಂಬರ್ 52 ಐ ಆಮ್ ಡೂಯಿಂಗ್. ಇಲ್ಲಿ ಸ್ಟೂಡೆಂಟ್ಸ್ ಫ್ರೇಮ್ ಕಾನ್ವರ್ಸೇಷನ್ನ ಫ್ರೇಮ್ ಮಾಡ್ತೀನಿ. ಎವ್ರಿ ಸಿಚುಯೇಷನ್ ತಕ್ಕಂತೆ ಕಾನ್ವರ್ಸೇಷನ್ ಫ್ರೇಮ್ ಮಾಡಿದ್ರೆ ನಾನು ಆ್ಯಕ್ಟ್ ಮಾಡ್ತಾರೆ. ಫಸ್ಟಿಗೆ ಟೆಲಿಫೋನ್ ಕಾನ್ವರ್ಸೇಷನ್. ಮೊದಲು ಸ್ಟೂಡೆಂಟ್ 1 2 ಅಂತ ಇದೆ, ಇಬ್ಬರು ಮಕ್ಕಳು ಮಾತ್ರ ಕಾನ್ವರ್ಸೇಷನ್ ಇದು. ಸ್ಟೂಡೆಂಟ್ 1 ಸ್ಟೂಡೆಂಟ್ 2. ಸ್ಟೂಡೆಂಟ್ 1 ಹೇಳ್ತಾನೆ, ಮೈ ಗ್ರ್ಯಾಂಡ್ ಫಾದರ್ ಈಸ್ ವೆರಿ ಸಿಕ್. ನಮ್ಮ ತಾತ ತುಂಬ ಹುಷಾರಿಲ್ಲ. ವಾಟ್ ಶುಡ್ ಐ ಡು, ಏನು ಮಾಡ್ಬೇಕು ನಾನು ಅಂತ ಕೇಳ್ತಾನೆ. ಆಗ ಸ್ಟೂಡೆಂಟ್ 2 ಹೇಳ್ತಾನೆ, ಕಾಲ್ ದ ಆ್ಯಂಬುಲೆನ್ಸ್ನ ಕಾಲ್ ಮಾಡು. ಡಯಲ್ 102 ಆರ್ 108, 102 ಅಥವಾ 108ನ ಡಯಲ್ ಮಾಡಿ ಆ್ಯಂಬುಲೆನ್ಸ್ನ ಕರಿ ಅಂತಾನೆ. ಆಗ ತಿರ್ಗಾ ಮೊದಲನೇ ಸ್ಟೂಡೆಂಟ್ ಹೇಳ್ತಾನೆ, ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಡಯಲ್ ಮಾಡ್ತಾನೆ 108ಗೆ. ಆಮೇಲೆ ಅವನೇ ಹೇಳ್ತಾನೆ ಮೊದಲನೇವನು, ಹಲೋ ಈಸ್ ದಿಸ್ ಆ್ಯಂಬುಲೆನ್ಸ್ ಸರ್ವೀಸ್ ಅಂತ ಕೇಳ್ತಾನೆ. ಆ ಕಡೆಗೆ ಫೋನ್ ಲೈನ್ ಸಿಗುತ್ತಲ್ಲ, ಅದೇ ಹುಡುಗ ಎರಡನೇ ಹುಡುಗನೇ ಸ್ಟೂಡೆಂಟ್ ಅವನೇ ಆ್ಯಂಬುಲೆನ್ಸ್ ಒಂಥರನೇ ಹೇಳ್ಬಿಟ್ಟು ಎಸ್ ಅಂತಾನೆ. ಅದೇ ಅವರಿಬ್ಬರು ಮಾತಾನೆ. ನೆಕ್ಸ್ಟು ಸ್ಟೂಡೆಂಟ್ ಮೈ ಗ್ರ್ಯಾಂಡ್ ಫಾದರ್ ಈಸ್ ವೆರಿ ಸಿಕ್, ಪ್ಲೀಸ್ ಸೆಂಡ್ ಆ್ಯನ್ ಆ್ಯಂಬುಲೆನ್ಸ್ ಟು ಟೇಕ್ ಹಿಮ್ ಟು ದ ಹಾಸ್ಪಿಟಲ್ ಅಂತ ಹೇಳ್ತಾನೆ. ಮೊದಲನೇ ಓಕೆ, ನನ್ನ ಮಗ ಅಯ್ಯೋ ನಮ್ಮ ತಾತ ಹುಷಾರಿಲ್ಲ, ತುಂಬ ಸಿಕ್ಕು, ಅದಕ್ಕೆ ಆ್ಯಂಬುಲೆನ್ಸ್ ಕಳಿಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ ಸ್ಟೂಡೆಂಟು, ಓಕೆ ಗಿವ್ ಮಿ ಯುವರ್ ಅಡ್ರೆಸ್, ನಿನ್ನ ಅಡ್ರೆಸ್ ಕೊಡು ಅಂತ ಹೇಳ್ತಾನೆ. ಆಗ ಮೊದಲನೇ ಸ್ಟೂಡೆಂಟ್ ಮೈ ಅಡ್ರೆಸ್ ಈಸ್ ಅಂತ ಅಡ್ರೆಸ್ ಹೇಳ್ತಾನೆ. ಸ್ಟೂಡೆಂಟ್ 2 ಹೇಳ್ತಾನೆ, ಕ್ಯಾನ್ ಯು ಗಿವ್ ಮಿ ಎ ಲ್ಯಾಂಡ್ ಮಾರ್ಕ್, ನಂಗೆ ಲ್ಯಾಂಡ್ ಮಾರ್ಕ್ ಕೊಡ್ತೀಯಾ? ಎನಿ ವೆಲ್ ನೋನ್ ಪ್ಲೇಸ್ ನಿಯರ್ ಯುವರ್, ಮನೆ ಹತ್ರ ಯಾವುದಾದ್ರೂ ತುಂಬ ಫೇಮಸ್ ಆಗಿರೋ ಒಂದು ಜಾಗ ಕೊಡು, ಲ್ಯಾಂಡ್ ಮಾರ್ಕು, ಬರ್ತೀನಿ ಅಲ್ಲಿಗೆ. ಮೈ ಹೌಸ್ ಈಸ್ ನೆಕ್ಸ್ಟ್ ಟು ದ, ಆಗ ಸ್ಟೂಡೆಂಟ್ 1 ಹೇಳ್ತಾನೆ, ಮೈ ಹೌಸ್ ಈಸ್ ನೆಕ್ಸ್ಟ್ ಟು ದ ಅಂತ ನೆಕ್ಸ್ಟ್ ಅಂತ ಲ್ಯಾಂಡ್ ಮಾರ್ಕ್ ಯಾವುದೋ ಹೇಳ್ತಾನೆ. ನಿಯರ್ ದ ಹೌಸ್, ಹಾಸ್ಪಿಟಲು, ಟೆಂಪಲ್ಲೋ ಏನಾದರೂ ಹೇಳ್ತಾನೆ. ಸ್ಟೂಡೆಂಟ್ 2 ಹೇಳ್ತಾನೆ, ಓಕೆ ದ ಆ್ಯಂಬುಲೆನ್ಸ್ ವಿಲ್ ಬಿ ದೇರ್ ಇನ್ 10 minutes, ಓಕೆ ಇನ್ನು 10 ನಿಮಿಷದಲ್ಲಿ ಆ್ಯಂಬುಲೆನ್ಸ್ ಬರುತ್ತೆ ಅಂತ ಹೇಳ್ತಾನೆ. ಸ್ಟೂಡೆಂಟ್ 1 ಥ್ಯಾಂಕ್ ಯು ಅಂತ ಹೇಳ್ತಾನೆ. ಕಂಪ್ಲೀಟ್. ಈ ಥರ ಕಾನ್ವರ್ಸೇಷನ್ ಕಂಪ್ಲೀಟ್. ಫ್ಯೂ ಹಿಂಟ್ಸ್ ಆರ್ ಗಿವನ್ ಟು ಯು ಫಾರ್ ಯೂಸ್ಗೆ ನಿಮ್ಗೆ ಹಿಂಟ್ಸ್ ಕೊಟ್ಟಿದ್ದಾರೆ. ಆಪ್ಷನ್ಸ್ನ ನೀವು ತೊಗೊಂಡು ಫ್ರೇಮ್ ಮಾಡ್ಬೋದು ಈ ಥರ. ಫಾರ್ ಎಕ್ಸಾಂಪಲ್ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡೋ ಮೊದಲು ಸಿಚುಯೇಷನ್ ಎಕ್ಸ್ಪ್ಲೈನ್ ಮಾಡಿ ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು ಅಂಥೇಳಿ. ಒಬ್ಬರು ಸಿಕ್ಕಿದ್ದಾಗ ಏನು ಮಾಡ್ಬೋದು ಅನ್ನೋದಾಗ ಇದ್ಮೇಲೆ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ. ಸೊ ಕರ್ಕೊಳ್ಬೇಕು ಅಂದರೆ ಆ್ಯಂಬುಲೆನ್ಸ್ ಕರಿಬೇಕಲ್ವಾ, ಆ್ಯಂಬುಲೆನ್ಸ್ ಸರ್ವೀಸ್ ಬೇಕು ಅಂತ ಈ ಥರ ಎಲ್ಲ ಅರ್ಥ ಹೇಳಿಬಿಟ್ಟು ಆ್ಯಂಬುಲೆನ್ಸ್ಗೆ ನಾವು ಬೇಕು ಅಂದರೆ 100 ಪೊಲೀಸ್ಗೆ ಅದೇ ಥರ ಪೊಲೀಸ್ ಬೇಕು ಅಂದರೆ ಈಗ ಫೈರ್ ಎಲ್ಲಾದರೂ ಆ್ಯಕ್ಸಿಡೆಂಟ್ ಆಗಿರುತ್ತೆ, ಆ ಆಕ್ಸಿಡೆಂಟ್ ತಕ್ಕಂತೆ ಫ್ರೇಮ್ ಮಾಡಬೇಕು ಕಾನ್ವರ್ಸೇಷನ್. ಇದೇ ಥರ ಸ್ಟೂಡೆಂಟ್ 1 ಅಲ್ಲಿ ಕಾಲ್ ಮಾಡೋದು 100ಗೆ, ಫೈರ್ಗೆ 101. ಇದೇ ಥರ ಇಬ್ಬರು ಸ್ಟೂಡೆಂಟ್ಸ್ ಮಾಡ್ತಾ ಕಾನ್ವರ್ಸ್ ಮಾಡ್ತಾ ಈ ಥರ ಹೇಳಬೇಕು. ಆಮೇಲೆ ಅವ್ರಿಗೆ ಯೋಚನೆ ಮಾಡೋಕ್ಕೆ ಬಿಡಬೇಕು. ಕೈಂಡ್ ಆಫ್ ಇನ್ಫಾರ್ಮೇಷನ್ ದೇ ಮಸ್ಟ್ ಹ್ಯಾವ್. ಅವ್ರು ಹೇಳ್ತಾರೆ, ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿಸಿ. ಆ್ಯಂಬುಲೆನ್ಸ್ಗೆ ಯಾವ ಕಾನ್ವರ್ಸೇಷನ್ ಬಂತು ಅಂತ ಅವ್ರು ಎಕ್ಸ್ಪ್ಲೈನ್ ದ ಹೋಮ್ ಅಡ್ರೆಸ್ಸು ಹೆಂಗೆ ಹೇಳಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಹೇಳಬೇಕು ಮಗುಗೆ. ಡೋರ್ ನಂಬರ್ ಮೊದಲು ಹೇಳಬೇಕು, ಆಮೇಲೆ ಸ್ಟ್ರೀಟ್ ನಂಬರ್ ಹೇಳಬೇಕು, ಆಮೇಲೆ ಏರಿಯಾ ಹೇಳಬೇಕು, ಆಮೇಲೆ ವಿಲೇಜ್ ಇದ್ದರೆ ವಿಲೇಜ್ ಹೇಳಬೇಕು, ಆಮೇಲೆ ತಾಲೂಕು ಹೇಳಬೇಕು, ಆಮೇಲೆ ಡಿಸ್ಟ್ರಿಕ್ಟ್ ಹೇಳಬೇಕು, ಪಿನ್ ಕೋಡ್ ಹೇಳಬೇಕು, ಅದೆಲ್ಲ ಹೇಳ್ಕೊಡ್ಬೇಕು. ಹೇಳೋವಾಗ ಅಡ್ರೆಸ್ ಹೇಳೋವಾಗ ಇದೆಲ್ಲ ಇರಬೇಕು ಅಂತ ಹೇಳಬೇಕು. ಆಮೇಲೆ ರೀಡ್ಔಟ್ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡಲ್ನ ರೀಡ್ಔಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ನೀವು ಒಂದು ರೆಡಿ ಮಾಡ್ಕೋಬೇಕು. ಯಾರಿಗಾದರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಎಕ್ಸ್ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಎಲ್ಲ ಚಿಲ್ಡ್ರನ್ನು ಕಲಿಬೇಕು, ಎಲ್ಲ ಚಿಲ್ಡ್ರನ್ಗೂ ಬರಬೇಕು. ಅದು ಆ ಥರ ನೋಡಬೇಕು. 102 108 ನಂಬರ್ಗೆ ಎಲ್ಲನೂ. ನೆಕ್ಸ್ಟು ಅವರು ಪೇರ್ಸಲ್ಲಿ ವರ್ಕ್ ಮಾಡ್ತಾರೆ, ಇಬ್ಬರು ಜೋಡಿ. ಆಮೇಲೆ ಅವ್ರನ್ನ ಅದನ್ನೇ ಅಡ್ರೆಸ್ನ ಬರೆಯೋದು ಮಾಡಬೇಕು. ಅಡ್ರೆಸ್ ಬರೆಸಿಸ್ಬೇಕು ಎಲ್ಲದಕ್ಕೂ. ಅವ್ರ ಮನೆ ಅಡ್ರೆಸ್ ಅದೇ ಹೇಳೋಕೆ ಅಡ್ರೆಸ್ ಹೇಳಬೇಕಲ್ಲ, ಅದು ಬರೆಯೋ ಇದನ್ನು ಹೇಳ್ಕೊಡ್ಬೇಕು. ಮೇಜರ್ ಲ್ಯಾಂಡ್ ಮಾರ್ಕ್ಸ್ ಯಾವ್ಯಾವುದಿದೆ ಅದನ್ನು ಕಂಡಿಡಿಯಕ್ಕೆ ಹೇಳಬೇಕು. ಲ್ಯಾಂಡ್ ಮಾರ್ಕ್ಸ್ ಅಂದರೆ ಏನು, ಮನೆ ಹತ್ರ ಯಾವ್ಯಾವ ಲ್ಯಾಂಡ್ ಮಾರ್ಕ್ಸ್ ಇದೆ, ಯಾವುದು ಹೇಳ್ಬೋದು, ಅದೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ಕಾನ್ವರ್ಸೇಷನ್ನ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಟರ್ನ್ ಬೈ ಟರ್ನ್
ಇಬ್ಬಿಬ್ಬರಿಗೆ ಬೇರೆ 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 ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ರಿವ್ಯೂಗೆ ಬರ್ತಾರೆ ಮಕ್ಕಳು. ಟೀಚರ್ ಹತ್ರ ಹೇಳಕ್ಕೆ ಬರ್ತಾರೆ ಪ್ರಾಕ್ಟೀಸ್ ಮಾಡಿ. ಎನಾಕ್ಟ್ ಕಾನ್ವರ್ಸೇಷನ್, ಎನಾಕ್ಟ್ಸ್ ಎಕ್ಸ್ಚೇಂಜ್ ಇನ್ ದ ಕ್ಲಾಸ್. ಇಬ್ಬಿಬ್ಬರನ್ನ ಎಕ್ಸ್ಚೇಂಜ್ ಮಾಡಿ ರೋಲ್ ಪ್ಲೇ ಮಾಡಿಸಿ ಆ್ಯಕ್ಷನ್ಸ್ ಎಲ್ಲ ಮಾಡಿಕೊಂಡು ಹೇಳ್ತಾ ಇರಬೇಕು. ಎಕ್ಸ್ಪ್ರೆಷನ್ ಎಲ್ಲ ನೋಡಬೇಕು. ಆಮೇಲೆ ಸ್ಟೂಡೆಂಟ್ಸ್ ನೋ ದ ವರ್ಡ್ಸ್. ಇದರಿಂದ ಮಕ್ಕಳು ಅನೇಕ ಪದಗಳು ಕಲಿತಾರೆ. ಕ್ಲಿಯರಾಗಿ ಹೇಳ್ತಾರೆ. ನೋಡ್ಬೇಕು ಕ್ಲಿಯರಾಗಿ ಹೇಳ್ತಾರಾ ಅಂತ. ಇಂಟೊನೇಷನ್ ಸರಿ ಇದೆಯಾ, ಕ್ವಶನ್ಸ್ ಕೇಳೋವಾಗ, ಆನ್ಸರ್ಸ್ ಹೇಳೋವಾಗ, ಡಿಮ್ಯಾಂಡ್ ಮಾಡೋವಾಗೆಲ್ಲ ಹೆಂಗಿರುತ್ತೆ ಅಂತ ನೋಡಬೇಕು. ಆಮೇಲೆ ಪ್ರೊನೌನ್ಸಿಯೇಷನ್ ಸರಿ ಇದೆಯಾ ಅಂತ ನೋಡಬೇಕು. ಇದೆಲ್ಲ ನೋಡಿ ಸರಿ ಇದೆಯಾ ಅಂತ ನೋಡಬೇಕು. ಈ ಥರ ಟೀಚ್ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.